ಹಾಯ್ ಹಲೋ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹಾಗೆ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದು ಬುಧವಾರ ಸಂಜೆ ಬಂದು ಮೆಹಂದಿ ಹಾಕಿಸ್ಕೊತಾ ಇದ್ದೀನಿ. ಏನಕ್ಕಪ್ಪ ಅಂತಂದರೆ ನಮ್ಮ ತಮ್ಮನ ಮದುವೆ ಅದು ಇದು ಫಂಕ್ಷನು ಅಂತ ಹೇಳ್ಬಿಟ್ಟು ಮೆಹಂದಿನೇ ಹಚ್ಚಿಸ್ಕೊಂಡಿರಲಿಲ್ಲ. ಫುಲ್ಲು ವೈಟ್ ಏರ್ಸ್ ಕಾಣಿಸ್ತಾ ಇತ್ತು. ಸೊ ಹಾಗಾಗಿ ಬ್ಲ್ಯಾಕ್ ಮೆಹಂದಿನ ಹಚ್ಚಿಸ್ಕೊತಾ ಇದ್ದೀನಿ. ಸಂಡೇ ಹಚ್ಚಿಸ್ಕೋಬೋದು, ಬಟ್ ಸಂಡೇ ಟೆಂಪಲ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡೆ. ಹಾಗಾಗಿ ಇವತ್ತೇ ಹಚ್ಚಿಸ್ಕೊಳ್ಳೋಣ ಅಂತ ಹಚ್ಚಿಸ್ಕೊಂಡಿದ್ದೀನಿ. ನೋಡಬೇಕು ಆದರೆ ಸಂಡೇ ಹೋಗೋದಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು. ಸೊ ಹಾಗೆ ನನ್ನ ಕೈಯಲ್ಲಿ 2 ಕೈ ತುಂಬ ಬಳೆ ತೋರಿಸಿದ್ರು ನಮ್ಮ ತಮ್ಮನ ಮದುವೆಲಿ 2 ಡಜನ್ನು. ಅದು ಒಂಥರ ಸೌಂಡ್ ಮಾಡ್ತಾಯಿತ್ತು ಮತ್ತು ಒಂಥರ ಇರಿಟೇಷನ್ ಆಗ್ತೈತೆ, ಯಾಕಂದರೆ ನಮಗೆಲ್ಲ ಬಳೆ ಹಾಕ್ಕೊಂಡು ರೂಢಿ ಇಲ್ವಲ್ಲ. ಹಾಗಾಗಿ ಸೊ ಬಳೆ ಎಲ್ಲ ಬಿಚ್ಚಿಟ್ಟೆ. ಹಾಗೆ ಇದು ಸಂಜೆ ಅಡುಗೆ ಮಾಡೋದಕ್ಕೆ ಏನು ಮಾಡೋಣ ಅಂತ ನೋಡ್ತಾ ಇದ್ದೆ. ಗೆಡ್ಡೆಕೋಸಿತ್ತು, 3 ಗೆಡ್ಡೆಕೋಸಿತ್ತು, ಅಂದರೆ ಒಂದು ಅರ್ಧ kg ಅಷ್ಟು ತೊಗೊಂಬಂದಿದ್ರು. ಸೊ ಅದನ್ನು ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಸಿಪಿ ನೋಡಿದೆ, ಅಂದರೆ ಗೆಡ್ಡೆಕೋಸು ರೆಸಿಪೀಸ್ ಏನಿದೆ ಅಂತ ಹೇಳ್ಬಿಟ್ಟು. ಅದರಲ್ಲಿ ಅವರು ತೋರಿಸಿದ್ರು, ಅಂದರೆ ಹಸಿದೆ ಎಲ್ಲ ಹಾಕ್ಕೊಂಡು ರುಬ್ಬೋದನ್ನು ತೋರಿಸಿದ್ರು. ನಾನೇನು ಮಾಡಿದೆ, ಮೊನ್ನೆ ಸೀಮೆ ಬದನೇಕಾಯಿ ಚಟ್ನಿ ಮಾಡಿದ್ನಲ್ಲ, ಸೊ ಸೀಮೆ ಬದನೇಕಾಯಿ ಚಟ್ನಿಗೆ ಈ ರೀತಿ ಮಾಡಿದ್ದಕ್ಕೆ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಸೊ ಅದೇ ಮೆಥಡ್ನ ಫಾಲೋ ಮಾಡೋಣ ಅಂತ ಹೇಳ್ಬಿಟ್ಟು ಈ ಮೆಥಡ್ ಮಾಡಿದೆ. ಬಟ್ ಯಾವುದಕ್ಕೆ ಯಾವ್ಯಾವುದು ಪ್ರಾಮುಖ್ಯತೆ ಅಂದರೆ ಕೊಡಬೇಕು, ಅದಕ್ಕೆ ಅದೇ ಪ್ರಾಮುಖ್ಯತೆ ಕೊಡಬೇಕು. ಅಂದರೆ ಯಾರ್ಯಾರಿಗೆ ಎಷ್ಟೆಷ್ಟು ಸಿಗಬೇಕು ಅನ್ನೋದನ್ನು ದೇವ್ರು ಬರೆದಿರ್ತಾನೆ. ಅವ್ರವ್ರಿಗೆ ಅಷ್ಟೇ, ಮತ್ತು ಯಾರ್ಯಾರಿಗೆ ಎಷ್ಟೆಷ್ಟು ಯೋಗ್ಯತೆ ಇರುತ್ತೋ ಅವರವರು ಅಷ್ಟರಲ್ಲೇ ಇರಬೇಕು ಅನ್ನೋದು ಒಂದು ಪಾಠನ ಕಲಿತೆ ಅಂತಲೇ ಹೇಳ್ಬೋದು ಇವತ್ತು. ಏನಕ್ಕಪ್ಪ ಅಂತಂದರೆ ಸೀಮೆ ಬದನೇಕಾಯಿ ಇದು ಮೆಥಡಲ್ಲಿ ಹೋಗಿ ನವಿಲುಕೋಸಿನ ಚಟ್ನಿ ಮಾಡೋಕ್ಕೋದೆ. ಒಂದು ಚೂರು ಚೆನ್ನಾಗಿ ಬಂದಿರಲಿಲ್ಲ. ನಾನು ಆಮೇಲೆ ಅಂದ್ಕೊಂಡೆ, ನಾನು ಯೂಟ್ಯೂಬಲ್ಲಿ ನೋಡಿದ್ನಲ್ಲ, ಸೊ ಅವರು ಹೇಳಿರೋ ರೀತಿನೇ ಫಾಲೋ ಮಾಡಬೇಕಿತ್ತು. ನಾವು ಈ ರೀತಿ ಅಂದರೆ ಬೇರೆಯವ್ರನ್ನ ನೋಡಿ ಕಲಿಯೋದು ಅಂತೀವಲ್ವ, ಬೇರೆಯವ್ರನ್ನ ನೋಡಿ ಅದೇ ಥರ ಫಾಲೋ ಮಾಡೋಕ್ಕೆ ಹೋಗ್ತೀವಲ್ಲ, ಆವಾಗಲೇ ನಮಗೆ ಏಟು ಹೊಡೆಯುತ್ತೆ. ಸೊ ಹಂಗಾಗಿ ನೀವು ಅಷ್ಟೇ ಲೈಫಲ್ಲೂ ಇದನ್ನು ಲೈಫ್ಗೂ ಕೂಡ ತೊಗೋಬೋದು ಅಂತ ಅನ್ನಿಸ್ತು ನನಗೆ. ಯಾಕಂತಂದರೆ ಬೇರೆದು ಚೆನ್ನಾಗಿತ್ತು, ಈಗ ಆ ಮೆಥಡಲ್ಲಿ ಮಾಡಿದ್ದಕ್ಕೆ ಚೆನ್ನಾಗಿತ್ತು ಚಟ್ನಿ. ಸೊ ಅದೇ ಮೆಥಡ್ ಫಾಲೋ ಮಾಡೋದಕ್ಕೆ ಹೋಗಿ ಒಂಚೂರು ಚೆನ್ನಾಗಿರಲಿಲ್ಲ. ಅಂದರೆ ಇದ್ರದ್ದು ಏನು ಮೆಥಡ್ ಇತ್ತು, ನವಿಲುಕೋಸಿಗೆ ಯಾವ ಮೆಥಡ್ ಇತ್ತು ಅದನ್ನೇ ಮಾಡಿದ್ದಿದ್ರೆ ತುಂಬ ಟೇಸ್ಟಿಯಾಗಿ ಬಂದಿರೋದು. ಸೊ ಅವ್ರು ಹೇಳಿರೋ ರೀತಿ ಫಾಲೋ ಮಾಡಬೇಕಿತ್ತು. ನಾನು ಇದು ನನ್ನದೇ ಆದ ಇದು ಮಾಡೋಕ್ಕೋಗಿ ಈ ರೀತಿ ಆಯಿತು ಅಂತ ಒಂದು ಪಾಠ ಕಲಿತೆ. ಇದು ಲೈಫಲ್ಲೂ ಕೂಡ ಆಗುತ್ತೆ, ಹಾಗೆ ನಿಮಗೂ ಕೂಡ ಅನ್ವಯಿಸುತ್ತೆ. ಬೇರೆಯವ್ರನ್ನ ನೋಡಿ ಯಾವತ್ತೂ ನಾವು ಬದುಕೋಕ್ಕೆ ಹೋಗ್ಬಾರ್ದು. ದೇವ್ರು ನಮ್ಮದೇ ಆದ ಒಂದು ರೀತಿ ನೀತಿ, ಹಾಗೆ ನಮ್ಮದೇ ಆದ ಒಂದು ಸ್ಟೈಲ್ನ ಕೊಟ್ಟಿರ್ತಾನೆ. ಸೊ ಅದೇ ಸ್ಟೈಲಲ್ಲಿ ನಾವು ಬದುಕಬೇಕು. ಹಾಗೆ ಇದು ನಮ್ಮ ಮಗಳ ಸ್ಕೂಲು, ಚಿಕ್ಕ ಮಗಳ ಸ್ಕೂಲಲ್ಲಿ ಕ್ರಿಸ್ಮಸ್ಗೆ ಅಂತ ಸೆಲೆಬ್ರೇಷನ್ಗೆ ಅಂತ ಹೇಳ್ಬಿಟ್ಟು ಮಾಡಿದರು. ಹಾಗೆ ಇದು ಬೋರ್ಡ್ ಮೇಲೆ ಹಾಕಿದ್ದಾರಲ್ಲ ವೈಟು ಮತ್ತು ಗ್ರೀನು ಎಲ್ಲ, ಅದನ್ನು ನನ್ನ ದೊಡ್ಡ ಮಗಳು ಮಾಡಿಕೊಟ್ಟಿದ್ದು. ಅಂದರೆ ಇವಳಿಗೆ ಮಾಡ್ಕೊಂಬರೋದಕ್ಕೆ ಹೇಳಿದ್ರಂತೆ. ಹಾಗೆ ಇದೆಲ್ಲ ಅಲ್ಲೇ ಸ್ಕೂಲಲ್ಲಿ ಮಾಡಿರೋದು ಮಕ್ಕಳುಗಳೇ ಸೇರಿಕೊಂಡು. ಸೊ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಕ್ರಿಸ್ಮಸ್ ಸೆಲೆಬ್ರೇಷನ್ನು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಮಕ್ಕಳ ಹತ್ರ ಎಲ್ಲ ಹಾಡು ಹೇಳ್ಸಿದ್ದಾರೆ, ಅಂದರೆ ಜಿಂಗಲ್ ಬೆಲ್ ಅಂತ ಹೇಳ್ಬಿಟ್ಟು. ಇವ್ರ ಮಿಸ್ಸು, ಅಂದರೆ ಇವ್ರಿಗೆ ಕ್ಲಾಸ್ ಟೀಚರ್ ಆಸ್ಮಾ ಮಿಸ್ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಪ್ರೋಗ್ರಾಮ್ಗಳೆಲ್ಲ ಮಾಡ್ತಾರೆ. ಅಂತಂದರೆ ಈ ಸ್ಕೂಲ್ ಮುಂಚೆ ಇದ್ದ ಓನರ್ಗಿಂತ ಈಗ ತಗೊಂಡಿರೋ ಓನರು ತುಂಬ ಚೆನ್ನಾಗಿ ಎಲ್ಲ ಮಕ್ಕಳಿಗೆ ಫ್ರೀಡಮ್ ಕೊಟ್ಟಿದ್ದಾರೆ. ಅಂದರೆ ಮಕ್ಕಳಿಗೆ ತುಂಬ ಫ್ರಸ್ಟ್ರೇಷನ್ ಕೊಟ್ಟಿಲ್ಲ, ಅವರಿಗೆ ತುಂಬ ಚೆನ್ನಾಗಿ ಪ್ರೋಗ್ರಾಮ್ಗಳನ್ನ ಮಾಡ್ತಾರೆ. ಹಾಗೆ ಮಕ್ಕಳನ್ನ ಫ್ರೀಡಮ್ ಕೊಟ್ಟಿದ್ದಾರೆ. ಮಕ್ಕಳು ಮನಸ್ಸು ಬಿಚ್ಚಿ ಮಾತಾಡ್ಬೋದು. ಹಾಗೆ ಓದೋದ್ರಲ್ಲೇ ಆಗಲಿ ಯಾವುದ್ರಲ್ಲೇ ಆಗಲಿ ಸಿಕ್ಕಾಪಟ್ಟೆ ಇವಾಗ ಮಕ್ಕಳು ಆ್ಯಕ್ಟಿವ್ ಆಗಿದ್ದಾರೆ. ಅಂದರೆ ಕಲ್ಚರಲ್ಲೆಲ್ಲ ಆಗಿರ್ಬೋದು, ಬೇರೆದ್ರಲ್ಲಾಗಿರ್ಬೋದು, ಎಲ್ಲದರಲ್ಲೂ ತುಂಬ ಚೆನ್ನಾಗಿದ್ದಾರೆ. ಮುಂಚೆ ಇದ್ದಿದ್ದು ಸ್ಕೂಲಾದರೆ ಬರೀ ಓದು ಅಷ್ಟೇ ಇತ್ತು. ಹಾಗೆ ಕೊನೆಯಲ್ಲಿ ತೋರಿಸಿದ್ನಲ್ಲ ಅವರ ಆಸ್ಮಾ ಮಿಸ್ಸು. ಹಾಗೆ ಇದ್ರ ಜೊತೆಗೆ ಇದೊಂದು ಕ್ಲಿಪ್ನ ನಿಮ್ಮ ಜೊತೆ ಸೇರಿಸ್ಕೊತಾ ಇದ್ದೀನಿ. ಇದು ಯಾವುದಪ್ಪ ಅಂತ ಅಂದರೆ ನಮ್ಮ ತಮ್ಮನ ಮದುವೆ. ಇದು ನಮ್ಮ ತಮ್ಮನ ಮದುವೆಲಿ ಇದನ್ನು ಮನೆಯದು ಅಂದರೆ ಹೊಸ್ಲು ಪೂಜೆ ಮಾಡಿಸಿ ಗಂಡು ಹೆಣ್ಣನ್ನು ಸೇರೊದಿಸಿ ಒಳಿಕೆ ತುಂಬಿಸ್ಕೊತಾರಲ್ಲ ಸೊಸೆನ, ಆ ಟೈಮ್ದು. ಆವಾಗ ನಾವೂ ಅಷ್ಟೇ ಇಲ್ಲಿ ನಿಂತಿದ್ದೀವಿ ಎಲ್ಲ ರೆಡಿ ಮಾಡ್ಕೊಂಡು, ಅಂದರೆ ಕಳಸ ತೆಗೆದು ಇಡಬೇಕು ಅಂತ ಹೇಳಿ. ಆವಾಗ ಅವರು ಸೊಸೆ ಆದವರು ಬಾಗಿಲಿಗೆಲ್ಲ ಪೂಜೆ ಮಾಡಿಬಿಟ್ಟು ಸೇರೊದ್ದು ಬರೋದು. ನಾನು ಬರೀ ಸೇರೊದ್ದು ಬರೋದು ಮಾತ್ರ ವಿಡಿಯೋನ ಶೇರ್ ಮಾಡಿದ್ದೆ. ಹಾಗೆ ನಾನು ಮತ್ತು ನನ್ನ ತಂಗಿ ಬಾಗಿಲು ತಡೆದಿದ್ದು ವಿಡಿಯೋನ ಮಾಡಿರಲಿಲ್ಲ.
ಅಂದರೆ ಈ ವಿಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ. ನೋಡ್ಬೋದು ನೀವು ಎಲ್ಲ ಯಾವ ರೀತಿ ಪೂಜೆ ಮಾಡಿ ಎಲ್ಲ ಹೇಳಿಕೊಡ್ತಾ ಇದ್ದಾರೆ, ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಆಯಿತು. ಈ ವಿಡಿಯೋ ಶೇರ್ ಮಾಡ್ಕೊಂಡಿರಲಿಲ್ಲ, ಹಾಗಾಗಿ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಾವು ಏನು ಮಾತಾಡಿದ್ದೀವಿ ಅಂತಂದರೆ ಹೊಸ್ಲು ತಡಿತೀವಲ್ವ, ಆವಾಗ ನಾವು ಯಾವ ರೀತಿ ಏನೇನು ಮಾತಾಡಿದ್ದೀವಿ ಅಂತ ಹೇಳ್ಬಿಟ್ಟು ಅದನ್ನು ಅದೇ ರೀತಿ ಶೇರ್ ಮಾಡಿದ್ದೀನಿ, ಏನೇನು ಮಾತಾಡಿದ್ವಿ ಅಂತ ಹೇಳ್ಬಿಟ್ಟು. ಸೊ ಅದನ್ನು ನೋಡಿ ಸಪೋರ್ಟ್ ಮಾಡಿ. ಹಾಗೆ ನನಗೆ ಏನು ಅಂದರೆ ಏನೂ ಗೊತ್ತಿರಲಿಲ್ಲ, ಅಂದರೆ ಏನು ಕೇಳಬೇಕು ಅಂತ ಹೇಳ್ಬಿಟ್ಟು. ಬಟ್ ಹುಡುಗಿಗೆ ಎಲ್ಲ ಹೇಳ್ಕೊಡ್ತಾಯಿದ್ರು, ಅದನ್ನು ಮಾಡು, ಅದನ್ನು ಹೇಳಿ, ಇದನ್ನು ಹೇಳಿ, ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಹೇಳ್ಬಿಟ್ಟು. ಅಂದರೆ ಹಂಗೆ ಹೇಳು ಹಿಂಗೆ ಹೇಳು ಅಂತ ಹೇಳ್ಬಿಟ್ಟು. ಬಟ್ ನನಗೆ ಗೊತ್ತಿರಲಿಲ್ಲ. ನನ್ನ ತಂಗಿ ಕೇಳಿದ್ಲು, ಒಳ್ಳೆಯದೇ ಕೇಳಿದ್ಲು. ನಾನು ಕೇಳ್ತಾಯಿದ್ದೀನಿ ಏನಂತ ಕೇಳಬೇಕು, ಅವರು ಅವಾಗ ಏನಂತ ಹೇಳ್ಬೇಕು, ಏನಂತ ಹೇಳಬೇಕು ಅಂತ. ಸೊ ಅದನ್ನು ನೋಡಿ ಪೂರ್ತಿಯಾಗಿ ಸಪೋರ್ಟ್ ಮಾಡಿ. ಇನ್ನು ಅಳ್ಳಾಡಿಸ್ಬೇಡಿ ಅಂತ ಹೇಳ್ತಾ ಇರೋದು. ಓದಿಯಕ್ಕೆ ಮುಂಚೆ ನೀನೇ ಉಂಡಿಸ್ಬಿಟ್ಟಿಯ. ಯಾರೋ ಒಂದು ಕಾಲಂದ್ರೆ ಬಿಚ್ಕೊಟ್ರು, ಕಾಲಂ ಹಾಲಕ್ಕಿ ಅಲ್ಲೇ ಹಾಲಕ್ಕಿ ಬಂದ್ರಂದ್ರೆ ಚಿನ್ನ ಬೇಕು, ಉಂಗುರ ಅಲ್ಲ ಎಸ್ ಬಂದ್ರಂತೆ, ಅಲ್ಲಿ ಮಾಡಿದ್ರು ಇಲ್ಲಿ ಮಾಡ್ಬೇಕಂತ ಅಮ್ಮ. ಅಲ್ಲಿ ಹೋಗಿ ಎಸಿಸ್ಬೇಕಂತಲ್ಲ, ನಿನ್ನೆ ಎಷ್ಟು ಬಂದದಲ್ಲಿ ಅಂದರೆ ಇಲ್ಲಿಂದ ಅವ್ರ ಮನೆಗೆ ಹೋಗಿ. ಮಾ ಸೈಡ್ ಬರಮ್ಮ. ಯಾಕೆ ಏನಾಗಲ್ಲ ತಗೋ, ಅಲ್ಲೇ ನಿಂದೆ ಯಾಕಪ್ಪ ಬರಲ್ಲ ಅನ್ಸುತ್ತೆ. ಮುಂದಕ್ಕೆ ಬರ್ರಿ ಕೇಳ್ರಿ, ಅದೇನು ಕೇಳ್ತೀನಿ ಹೆಸರು ಹೇಳು. ಸುಬಿ ಸೈಡ್ ಬಾ. ಅದೆಲ್ಲ ಆದ್ಮೇಲೆ ಲಾಸ್ಟಲ್ಲಿ ಬಾ. ಹೆಸರು ಹೇಳ್ರಿ ಫಸ್ಟ್. ಫೋನಲ್ಲಿ ಏನಂತ ಸೇವ್ ಮಾಡ್ಕೊಂಡಿದ್ದೀರಾ ನೇಮ್ನ? ಮಮ್ಮಿ ಸೇವ್ ಮಾಡ್ಕೊಂಡಿದ್ರು. ನಾನ್ ಕೇಳ್ಬೇಕು, ಇವ್ರು ಕೇಳ್ಬೇಕು. ನಾವೇನ್ ಕೇಳ್ಬೇಕು? ಏನು ದಾರಿ ಬಿಡ್ತೀವಿ ಏನ್ರಿ? ಕೇಳಿದ್ ಕೊಟ್ರೆ ದಾರಿ ಬಿಡ್ತೀವಿ. ಅನ್ಕೊಡ್ತೀನಿ ಬುಡಕಾನು ಅಷ್ಟೇ. ಇವಳಗೈತಲ್ಲ ಈಗ ನೀವೇನ್ ಕೇಳ್ಕೊತಿರ್ತೀರಿ? ನಿಮ್ಗೇನ್ ಬೇಕು ನೀವು ಕೇಳಿ. ಕೇಳು ಏನ್ ಕೇಳು, ಕ್ವಶನ್ ಕೇಳ. ನನ್ ಕೈಲಾಗಿದ್ ಕೊಡ್ತೀನಿ ಅಷ್ಟೇ. ಇನ್ನೊಂದು ಕ್ವಶನ್ ಕೇಳ್ಬಿಡೆ. ಕೊಡ್ತೀನಿ ಅಂತ ಹೇಳು. ಕಾಸಿಗೆ 500 ರೂಪಾಯಿ ಅಷ್ಟೇ. ಲೆವೆಲ್ಲ ಕೇಳಿದ್ರೆ ಅವ್ನ ಕೈಲಾಗೋದ, ಅವ್ನಿಗೆ ಎಷ್ಟು ಹಂಗಂತ ಅಂದ್ಬಿಟ್ಟು ನನ್ಗೆ ಹೊಡಿಬೇಡಿ. ಬರ್ರಪ್ಪ.